ಸರ್ಲಾನ್ ಕಂಪನಿ ಇಡೀ ದೇಶದೊಳಗಡೆ ಇವತ್ತು ದೊಡ್ಡದಾಗಿ ಬೆಡ್ ಮಾಡೋಂಥ ಕಂಪನಿ. ಅದರ ಮಾಲೀಕರು ಸುಧಾಕರ್ ಪೈ ಅಂತ ಮಂಗಳೂರಿನ. ಆ ಕಾರ್ಖಾನೆ ಒಳಗಡೆ ಸುಮಾರು ಕರ್ನಾಟಕದಲ್ಲಿ 1200 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಪೀಣ್ಯನಲ್ಲೂ ಸಹ ಕಾರ್ಮಿಕರು ಒಂದು ಯೂನಿಟ್, ಒಟ್ಟು 3 ಯೂನಿಟ್ ಬ್ಯಾಂಗ್ಳೂರಿನಲ್ಲಿದೆ. ಒಂದು ಯಶವಂತಪುರದಲ್ಲಿ, ದವಾಸ್ಪೇಟೆಯಲ್ಲಿ 4 ಯೂನಿಟು, ಮತ್ತು ಇದರೊಳಗಡೆ ಪೀಣ್ಯನಲ್ಲಿ 1 ಯೂನಿಟು. ಇದರೊಳಗಡೆ ಕೆಲಸ ಮಾಡ್ತಕ್ಕ ಕಾರ್ಮಿಕರು 1999ರಿಂದ ಕೆಲಸ ಮಾಡ್ತಾಯಿದ್ದಾರೆ. ಆಡಳಿತ ವರ್ಗ ಏಕಾಏಕಿಗೆ 26ನೇ ತಾರೀಕು ಫೆಬ್ರವರಿ 2024ರಲ್ಲಿ ರಾತ್ರಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಬಂದು ಕೂಡಲೇ ಲಾಕ್ ಮಾಡಿ ಕಂಪ್ಲೀಟ್ ಕಾರ್ಮಿಕರಿಗೆಲ್ಲರನ್ನೂ ಸಹ ಬೀದಿ ಪಾಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ 4-5 ರಾಜ್ಯ ಸಂಧಾನ ಸಭೆಗಳು ಸಹ ಇವತ್ತು ಕಾರ್ಮಿಕ ಸಚಿವರ ಹತ್ರ ನಡೆದಿದೆ. ಕಾರ್ಮಿಕರ ಸಚಿವರ ಮನೆ ಒಳಗಡೆ ಏನು ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಆಡಳಿತ ವರ್ಗಕ್ಕೆ ಕಾರ್ಮಿಕ ಸಚಿವರು ಹೇಳಿದ್ರು, ಸ್ಟ್ಯಾಂಡಿಂಗ್ ಆರ್ಡರ್ ಇಲ್ಲದೆ ಕಂಪನಿ ಅಂದರೆ 50 ಜನ ಕಾರ್ಮಿಕರಿದ್ದಂಥ ಕಾರ್ಖಾನೆ ಒಳಗಡೆ ಕಡ್ಡಾಯವಾಗಿ ಸ್ಟ್ಯಾಂಡಿಂಗ್ ಆರ್ಡರ್ ಇರಬೇಕು. ಆ ಸ್ಟ್ಯಾಂಡಿಂಗ್ ಆರ್ಡರ್ ಇಲ್ಲದೆ ಇರೋದ್ರಿಂದ ಬ್ಯಾಂಗ್ಳೂರಿನಲ್ಲಿ ಇವತ್ತು ಏನು ದವಾಸ್ಪೇಟೆಯಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ, ಅದರೊಳಗಡೆ 835 ಜನ ವೇಕೆನ್ಸಿ ಇದೆ. ಈ ಎಲ್ಲ ಕಾರ್ಮಿಕರನ್ನ 75 ಜನ ಕಾರ್ಮಿಕರನ್ನ ಅಲ್ಲಿ ವರ್ಗಾವಣೆ ಮಾಡಿ ಅಂತ ಹೇಳಿದ್ರೆ, ಇವರು ಏಕಾಏಕಿ ಇಲ್ಲಿದ್ದಂಥ ವರ್ಕರ್ನ ಚಿತ್ತೂರಿಗೆ ಅಂದರೆ ಆಂಧ್ರ ಪ್ರದೇಶದ ಚಿತ್ತೂರಿಗೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ಕಾರ್ಖಾನೆ ಇಲ್ಲ, ಏನೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಕಂಪ್ಲೀಟಲ್ಲಿ ವರ್ಗಾವಣೆ ಮಾಡಿ ಕಾರ್ಮಿಕ ಹರಾಸ್ಮೆಂಟ್ ಮಾಡಿದ್ದಾರೆ. ಮಾನ್ಯ ಸಚಿವರು ಇದನ್ನು ಮಾಡಿರ್ತಕ್ಕದ್ದು ಕಾನೂನು ವಿರುದ್ಧ. ಅವ್ರಿಗೆಲ್ರಿಗೂ ನೀವು ವರ್ಗಾವಣೆ ಮಾಡೋವರೆಗೂ ಇಲ್ಲೇ ಬ್ಯಾಂಗ್ಳೂರಿನಲ್ಲಿ ಅವ್ರಿಗೆ ಸಂಬಳ ಕೊಡಬೇಕು ಅಂತ ಹೇಳಿದರೆ ಸಂಬಳ ಕೊಟ್ಟಿಲ್ಲ. ಈಗೇನು ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಕ್ಕ ಇವತ್ತು 75 ಜನ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಆದ್ದರಿಂದ ಕೂಡಲೇ ಸರ್ಕಾರ ಆಡಳಿತ ವರ್ಗದ ಮೇಲೆ ಕ್ರಮ ತಗೊಂಡು ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು GR ಶಿವಶಂಕರ್ ಅಂತ, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಕ್ಟರ್ನ ಜನರಲ್ ಸೆಕ್ರೆಟರಿ.